ಒಂಚೂರು ಕಾಲಿಂಗ್ ತಿರುಗಿಸಿಯಪ್ಪ. ಈಗ ಒಂದು ಬೆರಳು ಟಿಪ್ ಎದ್ದಿದೆ, ಎರಡನೇ ಬೆರಳು ಎದ್ದಿದೆ, 3 ಎದ್ದಿದೆ, ಆ ಬ್ಲಾಕ್ ಎದ್ದಿದ್ದೆಲ್ಲ ಇದು 4ನೇದು ಪ್ಲಸ್ 5ನೇದು ಇದಾಗಬೇಕು. ಈಗ ಸಿದ್ಧ ವೈದ್ಯದಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಲ್ಲ, ಎಷ್ಟು ತಿಂಗಳಾಯಿತು ಸರ್? ಆಗಲೇ ಒಂದು 4 ತಿಂಗಳಾಗಿದೆ. 4 ತಿಂಗಳು ಸರ್. 4 ತಿಂಗಳಾಗಿದೆ. 3 ತುಂಬಿ 4ನೇ ತಿಂಗಳು. 3 ತುಂಬ 4ನೇ ತಿಂಗಳು. ಈಗೆಲ್ಲ ಗಾಯ ಒಂದೊಂದೇ ವಾಸಿ ಹಾಕ್ಕೊಂಡು ಆ ಬ್ಲಾಕ್ ಇದ್ದಿದ್ದೆಲ್ಲ ಕಲ್ ಥರ ಇತ್ತಲ್ಲ ಅದೆಲ್ಲ ಸೊರಗ್ತಾ ಬರ್ತಾ ಇದೆಯಲ್ಲ, ನಿಮ್ಗೇನು ಅನಿಸ್ತಾ ಇದೆ? ಸರ್ ವಾಸಿ ಆಗ್ತಾ ಇದೆ. ಈಗ ಇವೆರಡು ಬೆರಳು ಒಂಚೂರು ನೋವಿಲ್ಲ ಸರ್, ಮುಟ್ಟಕ್ಕೆ ಆಗ್ತಿರ್ಲಿಲ್ಲ. ಹೌದಾ ಸರ್ ತುಂಬ ನಮಗೆ ವಾಸಿ ಆಗಿದೆ, ಖುಷಿ ಆಯಿತು. ಅಲ್ಲ ಸಿದ್ಧ ಓಕೆನಪ್ಪ? ಹ್ಞೂ ಸರ್, ಓಕೆ ಸರ್. ಓಕೆನಾ? ಅಲ್ಲ ನಿಮಗೆ ಬೇರೆ ಕಡೆ ಎಲ್ಲ ಹೇಳಿ ಭಯ ಬೆಳೆಸಿದ್ರಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಅದಿಲ್ಲ ಸರ್. ಬೆರಳು ತೆಗಿಬೇಕು, ಇಲ್ಲಿ ಅರ್ಧ ಪಾದನೇ ತೆಗಿಬೇಕು, ಆಗ್ತಾ ಇಲ್ಲ. ಬೆರಳು ಆಕ್ಷನ್ ಆಗ್ತಾ ಇಲ್ಲ, ಎಲ್ಲ ಸತ್ತೋಗವೆ ಬೆರಳು ಅಂತ ಹೇಳಿದ್ರು. ಬೆರಳೆ ಇದಾಗಿದೆ. ಇವಾಗ ಬೆರಳೆಲ್ಲ ನೋಡಿ ಸರ್, ಆಡಿಸ್ತಾ ಇದ್ದೀನಿ ಚೆನ್ನಾಗಿ. ಎಲ್ಲ ಆಕ್ಷನ್ ಇದೆ ಬೆರಳು, ಎಲ್ಲ ಬೆರಳು ಆಕ್ಷನ್ ಇದೆ ಸರ್. ಈಗ ಔಷಧಿ ಹಾಕೊಂಡ್ಮೇಲೆ ಆಕ್ಷನ್ ಮಾಡಿಯಪ್ಪ, ಎಲ್ಲ ಬೆರಳು ಆಕ್ಷನ್ ಮಾಡಿ ಒಂದೊಂದೇ. ಒಂದೊಂದೇ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಹಿಂಗೆ ಮಾಡ್ತಾ ಇರ್ತೀನಿ. ಓಕೆ. ಈಗ ಸಿದ್ಧಾಗಿ ಬಂದಿದ್ದೀರಲ್ಲ, ಓಕೆನಪ್ಪ? ಓಕೆ ಸರ್. ರಾಜು ಸರ್ ಹೇಳಿ ಸರ್. ನಿಮ್ಮ ವೈದ್ಯ 100% ರಿಸಲ್ಟ್ ಬಂದಿದೆ ನಮಗೆ. ಓಕೆನಾ? ಖುಷಿ ಆಗ್ತಿದೆಯಾ? ಖುಷಿನ ಬೇರೆ ಡಾಕ್ಟ್ರುಗಳು ಎಲ್ಲ ಕಡೆನೂ ಹೋಗಿ ಸುಮಾರು ಒಂದು 5-6 ಹಾಸ್ಪಿಟ್ಲಿಗೆ 5-6 ಹಾಸ್ಪಿಟ್ಲಿಗೆ ಹೋಯ್ತು ಅಂದರೆ ಅರ್ಧ ಪಾದನೇ ತೆಗಿಬೇಕು ಅಂತಿದ್ರು. ನಮಗೆ ಆ ಜೀವನನೇ ಜಿಗುಪ್ಸೆ ಆಗೋಯ್ತು ಅವ್ರು ಕಾಲು ತೆಗ್ಸೋದಕ್ಕೆ ಅಂತ. ಬೇಡ ಅಂದ್ಕೊಂಡು ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ನಮ್ಮ ಪರಿಚಯರೊಬ್ಬರು ದೇವ್ರಂಗೆ ಬಂದು ನಿಮ್ಮ ಅಡ್ರೆಸ್ ಹೇಳಿ ಅವರೇ ಕರ್ಕೊಂಬಂದ್ರು ನಿಮ್ಮ ಹತ್ರ. ವೆರಿ ಗುಡ್. ದೇವರೇ ನಮಗೆ ಒಂದು ಕಾಲು ತೆಗಿದಿರಾ ಒಂದು ಭಾಗ್ಯ ಕೊಡೋ ಥರ ನಮಗೆ ಮಾಡಿದೆ. ಆ ಬೆರಳೆಲ್ಲ 5 ಬೆರಳು ಫುಲ್ಲು ಬ್ಲಾಕ್ನೆಸ್ ಇತ್ತು. 5 ಬೆರಳಲ್ಲೂ ಇವಾಗ 3 ಬೆರಳು ಬ್ಲಾಕ್ನೆಸ್ ಹೋಗ್ಬಿಟ್ಟಿದೆ. ಈಗ ಇನ್ನು 2 ಬೆರಳು ಬ್ಲಾಕ್ನೆಸ್ಸು ಅದು ಹೋಗ್ಬೇಕದು. ಅದು ಹೋಗುತ್ತೆ ಇವತ್ತಲ್ಲ ನಾಳೆ, ಅಂದರೆ ಟೈಮ್ ತಗೊಳುತ್ತೆ. ಅಂದರೆ ಈಗ 4 ತಿಂಗಳಿಂದ 3 ಬೆರಳು ವಾಸಿಯಾಗಿದೆ. ಇನ್ನು 2 ಬೆರಳು ಇನ್ನೊಂದು 2-3 ತಿಂಗಳಷ್ಟರಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನಮಗೊಂದು ನಂಬಿಕೆ ಐತೆ. ನಮಗೂ ಪರಿಚಯ ಇರೋರ್ನೆಲ್ಲ ನಾವು ಆದಷ್ಟು ನಿಮ್ಮ ಹತ್ರನೇ ಕರ್ಕೊಂಬರ್ತೀವಿ. ಯಾಕೆಂದರೆ ನಮ್ಗೆ 100% ರಿಸಲ್ಟ್ ಬಂದಿರೋದ್ರಿಂದ. ನಮಗೇನೋ ಸ್ವಲ್ಪ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದರೆ ನಾವು ಒಂದು 5-6 ಡ್ರೆಸ್ಸಿಂಗಿಗೆ ನಾವು ಬರ್ತಾನೆ ಇರಲಿಲ್ಲ ನಿಮ್ಮ ಹತ್ರ. ನಂಬಿಕೆ ಬಂದಿರೋದಕ್ಕೋಸ್ಕರ ನಿಮ್ಮ ಹತ್ರ ನಮ್ಗೆ ಕಷ್ಟ ಆಗಲಿ ಸುಖ ಆಗಲಿ ಇವತ್ತು ನಿಮಗೆ 1.5 ಅವರ್ ನಾವು ಕಾದಿದ್ದೀವಿ. ಕಾಯ್ಕೊಂಡು ನಿಮ್ಮ ಹತ್ರ ನಾವು ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೇಕು ಅಂದ್ಕೊಂಡೆ ನಾವು ಬಂದು ಇವಾಗ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಓಕೆ. ತುಂಬ ಆಗಿದೆಯಲ್ಲ, ಈ ಒಂದೊಂದೇ ಬೆರಳು ರೆಡಿ ಆಗಿರೋದ್ರಿಂದ ಮುಂಚೆಗೂ ಹೀಗೂ ವ್ಯತ್ಯಾಸಗಳು ಸ್ವಲ್ಪ ಹಿಂಗೆ ತಿರುಗಿಸಿಯಪ್ಪ. ಈಗ ಒಂದೊಂದೇ ಬೆರಳು ಆ ಟಿಪ್ ಇದಾಕೊಂಡು ಬಂದಿದೆಯಲ್ಲ, ನಿಮಗೆ ಮನಸ್ಸಲ್ಲಿಗೆ ಅಲ್ಲಿಗೂ ಇಲ್ಲಿಗೂ ಏನು ಅನಿಸುತ್ತೆ? ಈ ಹೊರಗಡೆಯವ್ರಿಗೂ ಈ ಸಿದ್ಧಾಗ ಏನು ವ್ಯತ್ಯಾಸ ಗೊತ್ತಾಗ್ತಾ ಇದೆ? ಇಲ್ಲ, ಈಗ ವಾಸಿ ಆಗ್ತಾ ಇದೆಯಲ್ಲ ಸರ್. ಅಲ್ಲ ಹೊರಗಡೆ ಎಲ್ಲ ಭಯ ಬೆಳೆಸಿದ್ರಲ್ಲ, ಬೆಳ್ಳೆಲ್ಲ ಇದು ಮಾಡಬೇಕು ಅಂತ ಹೇಳ್ತಿದ್ದಲ್ಲ. ಭಯ ಬೀಳಿಸ್ಬಿಟ್ರು ನಮಗೆ. ಏನಂತ ಭಯ ಬೆಳೆಸ್ತಾ ಇದ್ರು? ಅದೇ ಸರ್, ತೆಗಿಬೇಕು, ಬೆರಳು ಆಕ್ಷನ್ ಆಗ್ತಿಲ್ಲ, ಎಲ್ಲ ಹೋಗ್ಬಿಟ್ಟಿದಾವೆ ಬೆರಳು ಅಂತ ಭಯ ಬೀಳಿಸ್ಬಿಟ್ಟಿದ್ರು ಸರ್. 2 ದಿವಸ ಊಟ ಮಾಡಿಲ್ಲ ನಾನು. ಈಗ ಹೊರಗಡೆ ಪೇಷಂಟ್ಗಳು ಇದಾರಲ್ಲ, ಶುಗರ್ ಪೇಷಂಟ್ಗಳು, ಅವ್ರಿಗೆ ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ಅದೇ ಇದನ್ನೇ ಹೇಳ್ತಾ ಇದ್ದೀನಿ. ಭಯ ಬಿದ್ಕೋಬಾರ್ದು, ಏನು ಹೇಳಿದ್ರು ಇದು ಮಾಡಬಾರ್ದು, ವೆಯ್ಟ್ ಮಾಡಿ ರಿಸಲ್ಟ್ ತಗೋಬೇಕು. ಇವತ್ತು ಬೆಳಗ್ಗೆ ಸಾಯಂಕಾಲ ಹಾಕತ್ತೆ ಅಂದ್ರೆ ಅದೆಲ್ಲ ಆಗೋದಿಲ್ಲ. ವಿತಿನ್ 6 ಮಂತ್ಸ್ 8 ಮಂತ್ಸ್ 9 ಮಂತ್ಸ್ ತಗೋತಲ್ಲ. 1 ವರ್ಷ ಆಗಲಿ ಬಿಡಿ ಸರ್, ನನ್ನ ಕಾಲು ವಾಸಿ ಆಯ್ತಲ್ಲ. ಇನ್ನೂ 1 ವರ್ಷ ಬೇಕಾದ್ರೂ ನಾನು ತಗೋತೀನಿ. ಓಕೆ. ಥ್ಯಾಂಕ್ ಯು ಪಿ. ಸಕ್ಕರೆ ಕಾಯಿಲೆ ಇರೋರು ದಯವಿಟ್ಟು ಇಷ್ಟೊಂದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮಾಡಿಕೊಂಡು ಬೈ ಚಾನ್ಸು ನಮ್ಮ ವೈಫ್ ಅಂತವ್ರು ಯಾರನ್ನ ಇದ್ದರೆ ದಯವಿಟ್ಟು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ಬೆಳ್ಳು ಅಲ್ಲಿ ಕಟ್ ಮಾಡಬೇಕು ಅನ್ನೋದನ್ನ ಅವರು ಬೆರಳೆ ತೆಗೆಸ್ದಂಗೆ ನಾನು ರೆಡಿ ಮಾಡ್ತೀನಿ ನಿಮ್ಗೆ ಯಾಕೆ ಅಂತ ಒಂದು ಚಾಲೆಂಜಲ್ಲಿ ತಗೊಂಡು ಆ ಚಾಲೆಂಜ್ ಅವ್ರು ಏನು ಹೇಳಿರೋ ಅವತ್ತಿನ ಮಾತಿನ ಪ್ರಕಾರ ಇವತ್ತು ಅದೇ ಥರ ನಮ್ಮ ಮಿಸಸ್ಸು ಬೆರಳುಗಳೆಲ್ಲ ಉಳಿಸಿದ್ದಾರೆ. ಅದರಿಂದ ನಮ್ಗೆ ತುಂಬಾ ಸಂತೋಷ ಆಗಿದೆ. ಆ ಬೆರಳೆ ಪಾದನೇ ಕಳ್ಕೊಂಡಿದ್ದೀರಿ, ಅವ್ರ ಲೈಫೇ ಸ್ಕ್ರಾಪ್ ಆಗಿರೋದು ಅಂಥದ್ದು. ಈಗ ಅವ್ರ ಪಾದ ಉಳಿರೋದು ಮೊದಲು ಯಾವ ಥರ ಇದ್ರೋ ಆ ಥರ ಆಗುತ್ತೆ ಅಂತ ನಮಗೆ ಮನೆಯಲ್ಲಿ ನಾನೊಬ್ಬನಿಗೆ ಅಲ್ಲ, ನಮ್ಮ ಕುಟುಂಬದಲ್ಲೇ ಎಲ್ಲರೂ ತುಂಬ ಸಂತೋಷ ಪಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ನೀವು ನಮಗೆ ದೇವ್ರ ಥರ ಸಿಕ್ಕಿದ್ದೀರಾ. ಇನ್ನು 1 ವರ್ಷ ಆದರೂ ಪರವಾಗಿಲ್ಲ ಟ್ರೀಟ್ಮೆಂಟು. ಒಟ್ಟಿನಲ್ಲಿ ನಮಗೆ ಪಾದ ಚೆನ್ನಾಗಿ ಆಯ್ತಲ್ಲ, ನಮ್ಗೆ ಸಂತೋಷ ಇದೆ. ಓಕೆ, ಥ್ಯಾಂಕ್ ಯು.